ರಮೇಶ್ ಆರಾಮ? ಆರಾಮ್ ಸಿದ್ಧಾರ್ಥ್, ನೀನೇನೋ ಇಲ್ಲಿ ಇದೇ ಕಾಲೇಜ್ ಅಡ್ಮಿಷನ್ ಮಾಡಮ್ಮ. ಇದೇ ಕಾಲೇಜ್ ಯಾಕೆ? ಕೋರ್ಸ್ ಏನೇನಿದೆ ಮಗ ಈ ಕಾಲೇಜ್? BA BCom BS ಯಾವ್ದು ಮಾಡಮ್? ಇಬ್ರು ಬಿಕಾಮ್ ಮಾಡೋದು. BCom ಮಾಡೋದು. ಏನ್ ಮಾಡತ್ತೀರ? ಏನಿಲ್ಲ, ಕಾಲೇಜ್ನಾಗ ಏನ್ ಅಷ್ಟ ಕರಿಕ್ಯುಲಮ್ ಆಕ್ಟಿವಿಟೀಸ್ ಅದಾವ ಅವ್ನ್ ಮಾಡ್ಬೇಕಂತ ಅನ್ಕೊಂಡಿದೀವಿ ನಾವು. ನೀ ಏನ್ ಮಾಡ್ತಿ ಮಗ? ನಾ NSS ಮಾಡ್ತೀನಿ, ಕ್ಯಾಂಪ್ ಆಗಿ ಹೋಗ್ಬೇಕಂತ ಆಸೆ ಇದೆ. ನಾ NCC ಮಾಡ್ತೀನಿ. ಸ್ಕೌಟ್ ಅಂಡ್ ಗೈಡ್ ಮಾಡ್ಬೇಕಂತ ಮಾಡೀನಿ. कांधे पे सूरज टिका के चला तू, हाथों में भर के चला बिजलियां। कांधे पे सूरज टिका के चला तू, हाथों में भर के चला बिजलियां। तूफान भी सोचे जिद तेरी कैसी, ऐसा जुनून है किसी में कहा। बहता चला तू, उड़ता चला तू, आंधिया बहता चला तू, उड़ता चला तू, जैसे उड़े आंधिया मंजर है। ಜೈನ್ ಸೀನಿಯರ್. ಜೈನ್ ಆರಾಮ್ರಿ ಸೀನಿಯರ್? ಆರಾಮ್ ನೋಡಪ್ಪ. NSS NCC ಬಗ್ಗೆ ಹೋಗಿದ್ರಲ್ಲ ಸರ್, ಕ್ಯಾಂಪಿಂಗ್ ಬಗ್ಗೆ ನಮ್ಗೆ ಏನಾದ್ರು ಹೇಳ್ತೀರಿ? ಹೋಗಿದ್ದೆ, ಹೇಳ್ತೇನೆ ಬರೀ ತಮ್ಮ. ಥ್ಯಾಂಕ್ಸ್ ಸರ್. ಶುಭೋದಯ ಎಲ್ಲ ನಮ್ಮ NSS ಕ್ಯಾಂಪ್ನ ಶಿಬಿರಾರ್ಥಿಗಳಿಗೆ. ನಾವು ಕಳೆದ 6 ದಿನಗಳು
144 ಗಂಟೆಗಳು, 8640 ನಿಮಿಷಗಳು, 43,200 ಸೆಕೆಂಡ್ಸ್ಗಳು. ಇದು ಕೇವಲ ಕಳೆದ ದಿನಗಳಲ್ಲ, ಇದು ನಮ್ಮ ಜೀವನದ ಸುಂದರ ಕ್ಷಣಗಳು. ಇದು ಹೇಗೆ ಕಳೆದೋಯ್ತೋ ಗೊತ್ತಾಗಲಿಲ್ಲ. ಕೆಲವೊಮ್ಮೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೂ ಏನೂ ಅರ್ಥ ಆಗಲ್ಲ. ಆದರೆ ನಮ್ಮ ಮನಸ್ಸು ಕಳೆದ ಸುಂದರ ಕ್ಷಣಗಳನ್ನು ಮೆಲುಕು ಹಾಕಿದಾಗ ಆ ನೆನಪುಗಳನ್ನು ಯಾರಿಂದಲೂ ಮರಳಿ ತರಲು ಸಾಧ್ಯವಿಲ್ಲ. ಹೌದು, ಕೆಲವು ಸನ್ನಿವೇಶಗಳು ಮನಸ್ಸಿಗೆ ತುಂಬಾ ಬೇಜಾರು ಮಾಡಿವೆ. ಆದರೆ ಎಟ್ ದ ಎಂಡ್ ಆಫ್ ದ ಡೇ ಅದ್ಯಾವುದೂ ನೆನಪು ಬರೋದಿಲ್ಲ. ಪ್ರತಿ ಮುಂಜಾನೆಯೂ ನನ್ನ ಮನಸ್ಸು ಕ್ಯಾಂಪಿನಲ್ಲಿ ಕಳೆದ 6 ದಿನದ ಸುಂದರ ಕ್ಷಣಗಳನ್ನು ಮೆಲುಕು ಹಾಕ್ತಾನೆ ಇರುತ್ತದೆ. ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ರು, ಎಲ್ಲರಿಗೂ ಗೌರವ ಕೊಡಿ, ಆದರೆ ಯೋಗ್ಯರಿಗೆ ಮಾತ್ರ ಪ್ರೀತಿ ಕೊಡಿ ಅಂತ. ಅದು ಇವಾಗ ಅರಿವಾಗ್ತಾ ಇದೆ. ಕಳೆದದ್ದು ಕೆಲವು ದಿನಗಳಷ್ಟೇ, ಆದರೆ ಅನುಭವಿಸಿದ್ದು 100 ಕನಸುಗಳು. ಬಿಟ್ಟು ಬರಲು ಮನಸ್ಸಿಲ್ಲದಿದ್ದರೂ ಅನಿವಾರ್ಯ, ಬಿಟ್ಟು ಬರಲೇಬೇಕಾಗಿತ್ತು. ಮತ್ತೆ ಕಳೆದ ಆ ದಿನದ ನೆನಪುಗಳನ್ನು ನೆನೆಸಿಕೊಂಡಾಗ ಅರಿವಿಲ್ಲದ ಗುಡ್ ಮಾರ್ನಿಂಗ್ ಸೀನಿಯರ್. ವೆರಿ ಗುಡ್ ಮಾರ್ನಿಂಗ್. ಆರಾಮದೀವಪ್ಪ, ನೀವು ಆರಾಮಿದ್ದೀರ? ಇಷ್ಟ ದಿನ ಎಲ್ಲ ಹೋಗಿದ್ರಿ ಸೀನಿಯರ್? ಮಂಗಳೂರು ಸ್ಕೌಟ್ ಅಂಡ್ ಗೈಡ್ ಕ್ಯಾಂಪಿಗೆ ಹೋಗಿದ್ದೆ ನಾನು. ಕ್ಯಾಂಪಿಂಗ್ ಬಗ್ಗೆ ಸ್ವಲ್ಪ ವಿವರಣೆ ಕೊಡ. ಹಾ ಬನ್ನಿ, ಹೇಳ್ತೀನಿ ಬನ್ನಿ. ഉണ്ടാക്കി വെച്ചത് എന്തിന് നമ്മ് മരിച്ചു പോകുമ്പോൾ ഇത്തിരി മണ്ണ് ഒടിഞ്ഞ നാളോളം തെളിച്ചിരുന്ന് അന്നേരം മടങ്ങി പോയിരുന്നു. പിന്നുണ്ടാക്കി വെച്ചത് എന്തിന് നമ്മ് മരിച്ചു പോകുമ്പോൾ ഇത്തിരി മണ്ണ് ഒടിഞ്ഞ നാളോളം തെളിച്ചിരുന്ന് അന്നേരം മടങ്ങി പോയിരുന്നു. പിന്നുണ്ടാക്കി വെച്ചത് എന്തിന് നമ്മ്